ಎಲ್ಲರಿಗೂ ದೇವರ ನಾಮದಲ್ಲಿ ಸ್ತೋತ್ರವಾಗಲಿ. ಇವತ್ತಿನ ವಿಷಯ ಏನೆಂದರೆ ದೇವರ ಹೆಸರನ್ನು ಆರಾಧಿಸಿ. ದೇವರ ಹೆಸರನ್ನು ಆರಾಧಿಸಿ. ಬನ್ನಿ ನಾವು ದೇವರಿಗಾಗಿ ಆರಾಧನೆ ಮಾಡೋಣ, ದೇವರಿಗಾಗಿ ನಾವು ಆರಾಧಿಸೋಣ. ನಾವು ಯಾವಾಗ ಬೈಬಲ್ನಲ್ಲಿ ನೋಡುತ್ತೇವೋ ಕೀರ್ತನೆ ಬರೆದ ಕೀರ್ತನೆ 80:18 ವಚನ, ಅಲ್ಲಿ ದಾವೀದನು ಹೀಗೆ ಬರೆದಿದ್ದಾನೆ, ನಿನ್ನ ಹೆಸರನ್ನು ಹೇಳಿಕೊಂಡು ಆರಾಧಿಸುವಂತೆ ನಮ್ಮನ್ನು ಚೈತನ್ಯಗೊಳಿಸು. ಇಲ್ಲಿ ಮತ್ತೊಂದು ಸಲ ಓದ್ತಾ ಇದ್ದೀನಿ, ನಿನ್ನ ಹೆಸರನ್ನು ಹೇಳಿಕೊಂಡು ಆರಾಧಿಸುವಂತೆ ನಮ್ಮನ್ನು ಚೈತನ್ಯಗೊಳಿಸು. ಇಲ್ಲಿ ದಾವೀದನು ನಮ್ಮೆಲ್ಲರಿಗೂ ಹೇಳುತ್ತಾ ಇದ್ದಾನೆ, ಬನ್ನಿ ನಾವು ಯೇಸು ಸ್ವಾಮಿ ಹೆಸರನ್ನು ಹೇಳಿ, ಅವನನ್ನು ಹೆಸರುಗಳನ್ನು ನಾವು ಹೇಳಿ ನಾವು ಆರಾಧಿಸೋಣ. ನಾವು ಯಾವಾಗ ಅವನ ಹೆಸರುಗಳನ್ನು ಹೇಳಿ ಆರಾಧಿಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೇವೋ ನಮಗೆ ಆತನ ಗುಣಗಳನ್ನು ನಾವು ತಿಳಿಯುತ್ತೇವೆ, ಆತನ ಗುಣಗಳನ್ನು ನಾವು ಬಹಿರಂಗಪಡಿಸುತ್ತೇವೆ, ಆತನ ಗುಣಗಳು ನಾವು ಬಹಿರಂಗಪಡಿಸುತ್ತೇವೆ ಮತ್ತು ಆತನನ್ನು ಹೆಚ್ಚು ನಿಕಟವಾಗಿ ನಾವು ಆರಾಧಿಸಲು ನಮಗೆ ಸಹಾಯ ಮಾಡುತ್ತದೆ. ನಾವು ಆತನನ್ನು ಹೆಚ್ಚು ನಿಕಟವಾಗಿ ಆರಾಧಿಸಲು ನಮಗೆ ಸಹಾಯ ಮಾಡುತ್ತದೆ. ನಾವು ಯಾವಾಗ ಆತನ ಹೆಸರುಗಳನ್ನು ಹೇಳಿ ಆರಾಧಿಸಲು ಸ್ಟಾರ್ಟ್ ಮಾಡುತ್ತೇವೋ ನಮಗೆ ಒಂದು ಸಹಾಯಕನಾಗಿ ನಿಕಟವಾಗಿ ನಾವು ಆರಾಧಿಸಲು ಸಹಾಯಕವಾಗುತ್ತದೆ. ಬನ್ನಿ ಪ್ರಿಯರೇ, ನಾವು ಆತನ ಹೆಸರನ್ನು ಘೋಷಣೆ ಮಾಡೋಣ. ನನ್ನ ಜೊತೆ ನೀವು ಹೇಳಬಹುದು, ಯೆಹೋವ ರಾಫ. ಬನ್ನಿ ಹೇಳಿ, ಯೆಹೋವ ರಾಫ. ಯೆಹೋವ ರಾಫ ಅಂದರೆ ಅವರು ನಮ್ಮ ವೈದ್ಯರಾಗಿದ್ದಾರೆ. ದೇವರು ನಮ್ಮ ವೈದ್ಯರಾಗಿದ್ದಾರೆ. ನಮ್ಮ ಸಮಸ್ಯೆಯಲ್ಲಿ, ನಮ್ಮ ಕಠಿಣವಾದ ಸಮಸ್ಯೆಯಲ್ಲಿ ಅವರು ನಮ್ಮನ್ನು ಸುರಕ್ಷಿತಪಡಿಸುತ್ತಾರೆ. ಅವರು ಒಂದು ಡಾಕ್ಟರ್ ಆಗಿ ನಮಗೆ ನಾವು ಒಂದು ಸಿಕ್ನೆಸ್ಗೆ ಹೋಗುವಾಗ ಅವರು ಒಂದು ಡಾಕ್ಟರ್ ಆಗಿ ನಮಗೆ, ನಮ್ಮ ವೈದ್ಯನಾಗಿ ನಮ್ಮನ್ನು ನಾವು ಯಾವಾಗ ಯೆಹೋವ ರಾಫ ಹೇಳ್ತೇವೋ ಅವರು ನಮ್ಮ ವೈದ್ಯರಾಗಿದ್ದಾರೆ. ಎರಡನೇದು ಯೆಹೋವ ಜೀರೆ. ಯೆಹೋವ ಜೀರೆ ಅಂದರೆ ಒದಗಿಸುವ ಆತನು. ಬನ್ನಿ ಹೇಳಿ, ಯೆಹೋವ ಜೀರೆ. ಅವರು ನಮಗೆ ಒದಗಿಸುವ ಆತನಾಗಿದ್ದಾರೆ. ಒದಗಿಸುವ ಆತನು ನಮ್ಮನ್ನು ಎಲ್ಲವೂ ಏನೇನು ನಮಗೆ ಬೇಕಾಗಿದೆ ಅದನ್ನೆಲ್ಲವೂ ನಮಗೆ ಒದಗಿಸುವ ಆತನಾಗಿದ್ದಾರೆ. ನಾವು ಆತನ ಹೆಸರು ಹೇಳಿ ಆರಾಧಿಸುವಾಗ ಅವನ ಒಂದು ಗುಣಗಳು ನಾವು ಅವನ ಗುಣಗಳು ನಾವು ಬಹಿರಂಗಪಡಿಸುತ್ತಿದ್ದೇವೆ. ಅದಕ್ಕಾಗಿ ಬನ್ನಿ ಪ್ರಿಯರೇ, ನಾವು ಆತನನ್ನು ಆರಾಧಿಸೋಣ. ನಾವು ನೋಡುತ್ತೇವೆ ಬೈಬಲ್ನಲ್ಲಿ ಪೌಲನು ಮತ್ತು ಸೀಲಾಸು ಅವರು ಜೈಲಿನಲ್ಲಿರುವಾಗ ಅವರು ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಆ ಜೈಲಿನಿಂದ ಅವರು ಹೊರಕ್ಕೆ ಅವರು ಬರಲಿಕ್ಕೆ ಅವರಿಗೆ ಸಹಾಯ ಮಾಡಿದ್ದು ಅವರ ಒಂದು ಆರಾಧನೆ. ಅವರನ್ನು ಜೈಲಿನಿಂದ ಹೊರಗೆ ತರಲಿಕ್ಕೆ ಸಹಾಯ ಮಾಡಿದ್ದು. ಅದಕ್ಕಾಗಿ ನಾವು ಯಾವಾಗ ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೇವೋ ದೇವರು ನಮ್ಮನ್ನು ಒಂದು ಸಮಸ್ಯೆಯಿಂದ ಹೊರಗೆ ತರಲಿಕ್ಕೆ ಒಂದು ಸಹಾಯಕವಾಗುತ್ತೆ. ಬನ್ನಿ ನಾವು ಪೌಲಸ್ ಮತ್ತು ಸೇಲಸ್ ಆಗಿ ನಾವು ಆರಾಧಿಸೋಣ. ಅವನ ಹೆಸರುಗಳನ್ನು ಹೇಳಿ ನಾವು ಆತನನ್ನು ಆರಾಧಿಸೋಣ. ಈ ವಚನ ಕೇಳಿದ ಕೃಪೆಗಾಗಿ ನಿಮಗೆ ಕೋಟಿ ಸ್ತೋತ್ರ. ಈ ವಚನದಿಂದ ದೇವರು ನಿಮಗೆ ಆಶೀರ್ವದಿಸಲಿ. ಮತ್ತು ಈ ವಚನ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರ ಜೊತೆಗೆ ನೀವು ಶೇರ್ ಮಾಡಿಕೊಳ್ಳಿರಿ. ಈ ವಚನದಿಂದ ದೇವರು ನಿಮಗೆ ಆಶೀರ್ವದಿಸಲಿ. ಆಮೇನ್.